ನಿರ್ಮಲಾ ಸೀತಾರಾಮನ್ ಇಂದು ತಮ್ಮ ಸತತ 6ನೇ ಬಜೆಟ್ ಅನ್ನು ಮಂಡಿಸಿದ್ರು. ಪ್ರತಿ ಬಾರಿಯೂ ವಿಶಿಷ್ಟ ಉಡುಗೆ ತೊಟ್ಟು ಬಜೆಟ್ ಮಂಡನೆ ಮಾಡುವ ನಿರ್ಮಲಾ ಸೀತಾರಾಮನ್ ಈ ಬಾರಿಯೂ ವಿಶಿಷ್ಟವಾದ ಸೀರೆಯನ್ನ ತೊಟ್ಟು ಬಜೆಟ್ ಮಂಡನೆ ಮಾಡಿದ್ರು. ಕಳೆದ ಬಾರಿ ಅಂದ್ರೆ 2023ರಲ್ಲಿ ಕರ್ನಾಟಕದ ಕೆಂಪು ಬಣ್ಣದ ಎಳಕಲ್ ಸೀರೆಯುಟ್ಟು ಬಜೆಟ್ ಮಂಡನೆ ಮಾಡಿದ್ದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಪೂರ್ವ ಭಾರತದ ಭಾಗದಲ್ಲಿ ಸಿಗುವ ನೀಲಿ ಬಣ್ಣದ ತುಸ್ಸಾರ್ ಸೀರೆ ತೊಟ್ಟು ಮಧ್ಯಂತರ ಬಜೆಟ್ ಮಂಡಿಸಿದ್ರು. ನಿರ್ಮಲಾ ಸೀತಾರಾಮನ್ 2019ರಿಂದ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಪ್ರತಿ ವರ್ಷ ಅವರು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅನುದಾನ ಕೊಡುತ್ತಾರೆ ಎನ್ನುವ ಕುತೂಹಲದ ಜೊತೆಗೆ ಅವರು ಯಾವ ರೂಢಿ ಅಥವಾ ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನ ಹಾಡಿದ್ದಾರೆಂಬುದು ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಇನ್ನು ಕಳೆದ ಕೆಲ ವರ್ಷಗಳಲ್ಲಿ ಯಾವ ಬಣ್ಣದ ಸೀರೆ ಹಾಕಿದ್ದಾರೆ ಎಂಬುದನ್ನ ನೋಡೋದಾದ್ರೆ 2019ರಲ್ಲಿ ಗುಲಾಬಿ ಬಣ್ಣದ ಮಂಗಳಗಿರಿ ಸೀರೆ, 2020ರಲ್ಲಿ ಅವರು ಹಳದಿ ಬಣ್ಣ ಸೀರೆ, ಹಾಗೆ 2021ರಲ್ಲಿ ಕೆಂಪು ಮತ್ತು ಬಿಳಿ ಮಿಶ್ರಿತ ಸೀರೆ, 2022ರ ಬಜೆಟ್ನಲ್ಲಿ ಕೆಂಪು ಮತ್ತು ಕಂದು ಮಿಶ್ರಿತ ಬಣ್ಣದ ಸೀರೆಯನ್ನ ತೊಟ್ಟಿದ್ರು. ಪ್ರತಿ ಬಜೆಟ್ನಲ್ಲಿ ಬೇರೆ ಬೇರೆ ಬಣ್ಣದ ಸೀರೆಯನ್ನ ತೊಟ್ಟಿರ್ತಾರೆ. ಈ ಬಾರಿಯ ಮಧ್ಯಂತರ ಬಜೆಟ್ನಲ್ಲಿ ಅವರು ನೀಲಿ ಮತ್ತು ಕ್ರೀಮ್ ಬಣ್ಣದ ಛಾಯೆ ಇರುವ ಸೀರೆಯನ್ನ ತೊಟ್ಟಿದ್ದಾರೆ. ಕಳೆದ ವರ್ಷ ನಿರ್ಮಲಾ ಸೀತಾರಾಮನ್ ತೊಟ್ಟಿದ್ದ ಎಳಕಲ್ ಸೀರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರುವ ಸೀರೆ. ಕೆಂಪು ಬಣ್ಣದ ಎಳಕಲ್ ಸೀರೆಯಲ್ಲಿ ಸಾಕಷ್ಟು ಕಸೂತಿ ಕಲೆ ಮೇಳೈಸಿತ್ತು. ಪ್ರಹ್ಲಾದ್ ಜೋಶಿ ಈ ಸೀರೆಯನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ಉಡುಗೊರೆಯಾಗಿ ನೀಡಿದ್ರು. ಅದನ್ನೇ ಬಜೆಟ್ ಮಂಡನೆ ದಿನ ಹಣಕಾಸು ಸಚಿವರು ತೊಟ್ಟು ಬಜೆಟ್ ಅನ್ನ ಮಂಡಿಸಿದ್ರು. ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆರಿಸಿ ಹೋಗಿರುವ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದ ಸೀರೆ ತೊಟ್ಟು ಅಭಿಮಾನವನ್ನ ತೋರ್ಪಡಿಸಿದ್ರು. ಧಾರವಾಡದ ಆರತಿ ಕ್ರಾಫ್ಟ್ ಎಂಬ ಸಂಸ್ಥೆ ಕೆಂಪು ಬಣ್ಣದ ಎಳಕಲ್ ಸೀರೆ ಮತ್ತು ಕಸೂತಿಯನ್ನ ಸಿದ್ಧಪಡಿಸಿತ್ತು.